ಹಾಯ್ ಫ್ರೆಂಡ್ಸ್, ನಾನಿವತ್ತು ರವೆಯಿಂದ ಒಂದು ಸ್ವೀಟನ್ನು ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೂ ಆಗ್ತದೆ. ಈಗ ನಾನು ಬಾಳೆಹಣ್ಣು ತೆಂಗಿನಕಾಯಿಯನ್ನು ಒಂದು ಚಿಪ್ಪು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಣ್ಣಾದ ಬಾಳೆಹಣ್ಣಿತ್ತು, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಕ್ಯಾರೆಟ್ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ಈಗ ಬೆಲ್ಲವನ್ನು ಸ್ವೀಟಿಗೆ ತಕ್ಕಂತೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ರವೆಯನ್ನು ನಾನು ಸೇರಿಸ್ಕೊಳ್ತೀನಿ. ಜಾಸ್ತಿ ಕೂಡ ಹಾಕ್ಬೋದು. ಬೆಲ್ಲ 1 ಕಪ್ ಆಗುವಷ್ಟು ಹಾಕಿದ್ದೇನೆ. ಹೆಚ್ಚು ಬೇಕಾದರೆ ಆಮೇಲೆ ಸೇರಿಸ್ಕೊಳ್ಬೋದು. ಈಗ ಹಾಲಿನ ಕೆನೆಯನ್ನು ಸೇರಿಸ್ಕೊಂಡಿದ್ದೇನೆ. ತುಪ್ಪವನ್ನು ಬೇಕಾದರೂ ಸೇರಿಸ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಅದೇ ಕೆನೆಯ ತಟ್ಟೆಯಲ್ಲಿ ನೀರನ್ನು ಸೇರಿಸ್ಕೊಳ್ತೇನೆ. ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿಕೊಳ್ಳುವ. ಯಾಕಂದರೆ ಪ್ರತಿಯೊಂದು ರವೆಗೂ ನೀರು ತಾಗಬೇಕು. ಹಾಗೆ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೇನೆ. ಇದನ್ನು ಕೂಡ ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ಒಂದು 5-10 ನಿಮಿಷ ರೆಸ್ಟ್ ಮಾಡಬೇಕಾಗುತ್ತೆ. ತನಕ ನಾವು ಹಿಟ್ಟಿನ ಅಟ್ಟಿಯನ್ನು ಕೂಡ ರೆಡಿ ಮಾಡಿಕೊಳ್ಳುವ. ಅದಕ್ಕೆ ಬಿಸಿ ಆಗಲಿಕ್ಕೆ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು. ಇದನ್ನು ಇಡ್ಲಿ ಥರನೇ ಸೆಕೆ ಬರಿಸೋದ್ರಿಂದ ಒಂದು ಪಾತ್ರೆಗೆ ನೀರನ್ನು ತಗೊಂಡು ಇದರ ಮೇಲೆ ಇಟ್ಟು ನಾವು ಸೆಕೆನ ಬರೆಸಬೇಕಾಗುತ್ತೆ. ಇದನ್ನು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡುವ. ಚೆನ್ನಾಗಿ ಬಿಸಿ ಆದ ನಂತರ ಒಂದು ಸ್ಟೀಲಿನ ಯಾವುದೇ ತರಹದ ಪಾತ್ರವನ್ನು ಕೂಡ ತಗೊಳ್ಬೋದು. ಇದು ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ ನಂತರ ನಾವು ಯಾವುದೇ ಎಣ್ಣೆಯನ್ನು ಕೂಡ ಫುಡ್ ಆಯಿಲನ್ನು ಯೂಸ್ ಮಾಡ್ಬೋದು. ನಾನು ರೈಸ್ ಬ್ರ್ಯಾಂಡ್ ಆಯಿಲನ್ನು ಇದಕ್ಕೆ ಹಚ್ತಾ ಇದ್ದೀನಿ. ಇದನ್ನು ನಾಷ್ಟಕ್ಕೆ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಜಾಸ್ತಿ ಏನು ಸ್ವೀಟ್ ಆಗಿರೋದಲ್ಲ, ಮೀಡಿಯಮ್ ಸ್ವೀಟ್ ಆಗಿರುತ್ತೆ. ಎಣ್ಣೆನೆಲ್ಲ ಹಚ್ಚಾಗಿದೆ ನೋಡಿ. ಈ ಥರ ನೀರನ್ನೆಲ್ಲ ಎಳ್ಕೊಂಡು ಹಿಟ್ಟು ನೆಂದಿದೆ ಚೆನ್ನಾಗಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಎಣ್ಣೆ ಹಚ್ಚಿದ ಪಾತ್ರೆಗೆ ನಿಧಾನವಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಆಗಿರುತ್ತೆ. ಸ್ಲೋ ಆಗಿ ಹಾಕಿ, ಪಾತ್ರೆ ಹಾರ್ಬೋದು. ನೋಡಿ, ಗಟ್ಟಿಯಾಗಿ ಈ ಥರ ಸ್ಲೋ ಆಗಿ ಎಳಿತದೆ. ನಿಧಾನವಾಗಿ ಹಾಕಿ, ಇಲ್ಲಾಂದರೆ ಏರ್ ಬಬಲ್ ಬರುತ್ತೆ ಮಿಡ್ಲಲ್ಲಿ. ಸ್ವಲ್ಪ ಸ್ಲೋ ಆಗಿ ಹಾಕಿದರೆ ನಿಧಾನವಾಗಿ ಎಲ್ಲ ಕೂಡ್ಕೊಳ್ಳುತ್ತೆ. ಎಲ್ಲವನ್ನು ಕ್ಲೀನಾಗಿ ಸೇರಿಸ್ಕೊಳ್ಬೇಕು. ಎಲ್ಲವನ್ನು ಹಾಕಿದ ನಂತರ ಅದನ್ನು ಒಂದೇ ಥರ ಕೈಯಲ್ಲೇ ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಲೆವೆಲ್ ಆದ ನಂತರ ಇದಕ್ಕೆ ಬಿಳಿ ಎಳ್ಳು, ಕಪ್ಪೆಳ್ಳು ಯಾವುದು ಆಗ್ತದೆ. ನಾನು ಬಿಳಿ ಎಳ್ಳಿತ್ತು, ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಡೆಕೋರೇಷನ್ ಕೂಡ ಆಗುತ್ತೆ, ಹಾಗೆ ಟೇಸ್ಟಿ ಕೂಡ ಆಗುತ್ತೆ. ಬೆಲ್ಲ ಸೇರಿಸೋದ್ರಿಂದ ಎಳ್ಳು ಬಹಳ ರುಚಿಯಾಗಿ ತಿನ್ನುವಾಗ ಅನಿಸುತ್ತೆ. ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಳುವ. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಬೇಕಾದರೂ ಸೇರಿಸ್ಬೋದು. ಆದರೆ ನಾನು ಬರೀ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ತೆಂಗಿನಕಾಯಿ, ಬಾಳೆಹಣ್ಣು ಹಾಗೆ ಕ್ಯಾರೆಟ್ ಸಿಗೋದ್ರಿಂದ ಭಾಳ ರುಚಿಯಾಗಿರುತ್ತೆ. ಎಲ್ಲವನ್ನು ಸೇರಿಸಿದ ನಂತರ
ಮುಚ್ಚಳವನ್ನು ಮುಚ್ಚಿ ನಾವೊಂದು 10 ನಿಮಿಷ ಇದನ್ನು ಚೆನ್ನಾಗಿ ಸೆಕೆಯಲ್ಲಿ ಬೇಯಿಸಬೇಕಾಗುತ್ತೆ. ಈಗ ಮುಚ್ಚಳವನ್ನು ಮುಚ್ಚಿ 10 ನಿಮಿಷ ಬೇಯಿಸಿದ್ದೇನೆ. ಈಗ ನಾವು ಇದನ್ನು ನೋಡುವ ಬೆಂದಿದೆ ಅಂತ. ಒಂದು ಚಾಕುವಿನ ಸಹಾಯದಿಂದ ನಾನು ಇದನ್ನು ಇಟ್ಟು ನೋಡ್ತಾಯಿದ್ದೀನಿ. ನೋಡಿ, ಚಾಕುಗೆ ಯಾವ ಥರನೂ ಅಂಟಿಲ್ಲ. ಇದರಿಂದ ಇದು ಬೆಂದಿದೆ ಅಂತ ಎನಿಸುತ್ತೆ. ಇದನ್ನು ಇಳಿಸಿ ತಣ್ಣಗಾಗೋ ತನಕ ಬಿಡಬೇಕು. ನೋಡಿ, ಈ ಥರ ಸೈಡ್ ಬಿಟ್ಕೊಳ್ಳುತ್ತೆ. ನಂತರ ನಾವು ಇದನ್ನು ನಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿಕೊಳ್ಳುವ. ಈಗ ತಣ್ಣದ ನಂತರ ಗಟ್ಟಿಯಾಗಿರುತ್ತೆ. ನಿಧಾನವಾಗಿ ಇದನ್ನು ಕಟ್ ಮಾಡಿಕೊಳ್ಳುವ. ಈಗ ಪೂರ್ತಿಯಾಗಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೋ ಆಗಿ ಕಟ್ ಮಾಡ್ಕೊಳ್ಳಿ. ದಪ್ಪವಾಗಿರೋದ್ರಿಂದ ಇದನ್ನು ಸ್ಲೋ ಆಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದನ್ನು ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮಿಡ್ಲಲ್ಲಿ ತೆಂಗಿನಕಾಯಿ ಪೀಸು ಸಿಗೋದ್ರಿಂದ. ಚೆನ್ನಾಗಿ ಕಟ್ ಆಗಲಿಲ್ಲ ಅಂದರೆ ಪುಡಿ ಪುಡಿ ಆಗುತ್ತೆ ತೆಗೆಯುವಾಗ. ಅದಕ್ಕೆ ನಿಧಾನವಾಗಿ ಕಟ್ ಮಾಡಬೇಕಾಗುತ್ತೆ. ತಳದವರೆಗೂ ಕಟ್ ಮಾಡಿ ಎಲ್ಲವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ನಾನು ಬಾಳೆ ಎಲೆಯಲ್ಲಿ ಇದನ್ನು ಸರ್ವ್ ಮಾಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಮೇಲ್ಗಡೆ ಎಳ್ಳು ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಒರಿಜಿನಲ್ ಬೆಲ್ಲದ ಕಲರ್ ಇದು. ಹಾಗೆ ತೆಂಗಿನಕಾಯಿ ಪೀಸು ಅದೆಲ್ಲ ಸಿಗುವಾಗ ಭಾಳ ರುಚಿಯಾಗಿರುತ್ತೆ. ನೀವು ಮಾಡಿ ತಿನ್ನಿ, ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.